ಮಧ್ಯ ಕರ್ನಾಟಕದ ಇತಿಹಾಸ ಪ್ರಸಿದ್ಧ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಯ ವಾರ್ಷಿಕ ಜಾತ್ರೆ ಮಾರ್ಚ್ 6ರಂದು ನಡೆಯಲಿದ್ದು, ಸೋಮವಾರ ದೊಡ್ಡ ರಥಕ್ಕೆ ಕಳಸ ಪ್ರತಿಷ್ಠಾಪನೆ ಮಾಡಲಾಯಿತು. ಜಾತ್ರೆಗೆ ಇನ್ನೂ 5 ದಿನಗಳು ಬಾಕಿ ಇರುವ ಕಾರಣ ರಥಕ್ಕೆ ಕಳಸವನ್ನು ಪ್ರತಿಷ್ಠಾಪಿಸಲಾಗುತ್ತದೆ. ನಾಯಕನಹಟ್ಟಿ ಗ್ರಾಮದ ಬಾಬುದಾರರು ಕಳಸವನ್ನು ಪಟ್ಟಣದ ಒಳಮಠದಿಂದ ಸಾಂಪ್ರದಾಯಿಕ ವಿಧಿವಿಧಾನಗಳನ್ನು ಅನುಸರಿಸಿ ಪೂಜೆ ಮಾಡಿಕೊಂಡು ಮೆರವಣಿಗೆಯ ಮೂಲಕ ದೊಡ್ಡ ರಥದ ಬಳಿ ತಂದರು. ನಂತರ ಕಂಬಳಿಯ ಗದ್ದಿಗೆ ಮೇಲಿಟ್ಟು ಶಾಸ್ತ್ರೋಕ್ತವಾಗಿ ಪೂಜೆ ಮಾಡಿ ಸುಮಾರು 45 ಕೆಜಿ ತೂಕದ ನೂತನ ಕಳಸವನ್ನು ಹಗ್ಗದ ಸಹಾಯದಿಂದ ರಥದ ಮೇಲಕ್ಕೆ ಎಳೆದು ಪ್ರತಿಷ್ಠಾಪಿಸಲಾಯಿತು. ಇದೇ ವೇಳೆ ನೂರಾರು ಭಕ್ತರು, ಮಹಿಳೆಯರು ತಿಪ್ಪೇರುದ್ರ ಸ್ವಾಮಿಗೆ ಜಯಘೋಷಗಳನ್ನು ಕೂಗಿದರು. ಈ ಮೂಲಕ ವಿದ್ಯುಕ್ತವಾಗಿ ಜಾತ್ರೆಗೆ ಚಾಲನೆ. ಪ್ರತಿಷ್ಠಾಪನೆಯ ನಂತರ ರಥಕ್ಕೆ ವಿವಿಧ ಬಣ್ಣಗಳ ಬಾವುಟಗಳನ್ನು ಜೋಡಿಸುವಲು ನೀಡಲಾಯಿತು. ಕಳಸ ಕಾರ್ಯ ಮಾಡಲಾಗುತ್ತದೆ ಹಾಗೂ ಈ ಆಚರಣೆಯ ಮೂಲಕ ಗ್ರಾಮದ ಪ್ರತಿಯೊಂದು ಬಾಬುದಾರರು, ಸಮುದಾಯದ ದೈವಸ್ಥರು, ಗ್ರಾಮಸ್ಥರಿಗೆ ಅಧಿಕೃತವಾದ ಆಹ್ವಾನ ನೀಡಲಾಗುತ್ತದೆ. ಪಟ್ಟಣ ಪಂಚಾಯಿತಿ ಸದಸ್ಯರಾದ ಜೆ.ಆರ್. ರವಿಕುಮಾರ್, ಮಹಾಂತಣ್ಣ, ನಾಮನಿರ್ದೇಶನ ಸದಸ್ಯ ಓಬಳೇಶ್, ಗ್ರಾಮಸ್ಥರಾದ ಎಂ.ವೈ.ಟಿ. ಸ್ವಾಮಿ, ದಳವಾಯಿ ತಿಪ್ಪೇಸ್ವಾಮಿ, ಕೆ.ಎನ್. ತಿಪ್ಪೇರುದ್ರಪ್ಪ, ಗಿರಿಯಜ್ಜ, ಆರ್.ಟಿ. ತಿಪ್ಪೇಸ್ವಾಮಿ, ಬಿ.ಎಂ. ನಟರಾಜ್, ದೊರೆ ತಿಪ್ಪೇಸ್ವಾಮಿ, ಕಾಕಸೂರಯ್ಯ, ಎನ್. ಉಮೇಶ್, ವಿಜಯ್ ಕುಮಾರ್, ನಾರಾಯಣ್ ಚಾರ್, ಸ್ವಾಮಿ ಭಂಡಾರಿ ಸೇರಿದಂತೆ ವಿವಿಧ ಹಳ್ಳಿಯ ನೂರಾರು ಭಕ್ತರು ಇದ್ದರು.